ಜನ್ಮ ರಹಸ್ಯವನ್ನು ತಿಳಿಯುವೆಂದು ಹೇಳಿದೆಯಲ್ಲ. ಹೇ ಭಗವಾನ್ ಭಾಸ್ಕರ, ಅಂತಹ ರಹಸ್ಯವೇನು ದೇವ? ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯ ಜಗತ್ತನ್ನೇ ಬೆಳಗುತ್ತದೆ. ಈ ಸಂದೇಹದ ಅಂಧಕಾರವನ್ನು ಉತ್ತರಿಸುವ
ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡು ಮಾಡಿದ ಅಪರಾಧವನ್ನು ಸ್ವಲ್ಪ ಸೈಡು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈ ಪಾಪಿ ದೇಹವನ್ನು ಲಾಂಗ್ ಇರುತ್ತೆ ಇದು ಫುಲ್ಲು. ಜನ ಪ್ರಾಣಿಗಳು ಅಲ್ಲಿದ್ದ ಜನ ಪ್ರಾಣಿಗಳು ತಿನ್ನದೆ ಆಂಟಿ ಅವ್ರಿಗೆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕು. ಮನುಷ್ಯ ಮಾತ್ರನಾದ ನೀನು ಏಕಮ್ಮ ಸುಮ್ಮನಾದ. ಜಗಣ ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಹೇ ಸೂತ, ಹೇ ನೀಚ, ಈ ನಕುಲದವನೆಂದು ಜರಿಯುತ್ತಿರುವಾಗ ನನ್ನ ಎತ್ತ ತಾಯಿಯಾದ ನೀನು ಬಂದು ಒಂದೇ ಒಂದು
ಮಾತಿನಿಂದ ಪರಿಹರಿಸಬಹುದಾಗಿ ಏಕವಾಸ ಹೋಗಲು ಬಿಡಿ ತಾಯಿ, ಹೋಗಲು ಬಿಡಿ ತಾಯಿ. ಈಗಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲು ತಾಯಿ, ಹೇಗೆ ತೀರಿಸಲು? ಬೇಡ ತಾಯಿ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದೇ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಇಲ್ಲಿಯವರೆಗೂ ನೀನು ಬದುಕಿದ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆ. ನಿನ್ನನ್ನು ನೋಡಲೆಂದು ಅಪ್ಪಿ ಮುಂದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ವೀರಮಾತೆ ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾನು. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರು ಸುಕೃತಶಾಲಿ. ಅಂತಹ ಪಾಪಿ ಪಾಪಿಕರಣದಲ್ಲಿ ನಿಂತವರು ತಾಯಿ ನಿನ್ನ ಚಿಂತೆ ಅಪ್ಪ. ಆಗಿದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಳು ನಿಮಗೆ ಬೇಡ ಕಂದ. ಅವರಿಗೆ ಸೌಭಾಗ್ಯ ದಾನ ಮಾಡು ಪುತ್ರ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ.
ಅಡಿದವರು ಇಲ್ಲಿ ನಡೆಸಿಕೊಡು. ನಾನು ಜೀವಿಸಿದ ತನಕ ನನ್ನ ಸ್ವಾಮಿ ಗೌರವೇಶ್ವರಿಗೆ ಎಂದು ದ್ರೋಹ ಮಾಡಲಾರದು. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಪೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನನ್ನ ಸ್ವಾಮಿ ಗೌರವೇಶ್ವರನನ್ನು ಕೊಡುವೆ. ಪರಮ ಪಾತಕಿಗಿಂತಲೂ ತಡೆಯಾಗುವುದನ್ನು ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶ್ರಮಿಸುತ್ತದೆ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳುತ್ತದೆ. ಅಪ್ಪ, ಇಂತಹ ಸಮಯದಲ್ಲಿ ವೀರ ಮಾತೆಯಾದ ನೀನು ಯುದ್ಧ ಬೋಧನೆಯನ್ನು ಮಾಡಬೇಕು ಯೋಚಿಸಿ ನೋಡುತ್ತಾರೆ. ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? 7 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ. ಇದುವರೆಗೂ ಪಾಂಡವರು ಸಹೋದರರೆಂಬ ಪಾಪನು ನನ್ನಲ್ಲಿರಲಿಲ್ಲ ತಾಯಿ. ನಿರೂಪಪ್ಪ ಮಲ್ಕೊಲ್ಲ. ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅಮ್ಮ ನಿನ್ನ ಪಾಂಡವರಿಗೆ ಬಯಲಿರುವುದು ಬಿಡುತ್ತಾಯಿ ನಿನ್ನ ಚಿಂತೆ. ನನ್ನ ಪಾಂಡವರ ಮೇಲೆ ದ್ವೇಷದಲ್ಲಿಟ್ಟಿರುವಾಗ ಹೀಗೆ ಕಾಲೇ ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಮೊನ್ನೆ ಬೈದವ್ರೆ. ನಾಳೆ ಯುದ್ಧದಲ್ಲಿ ನೀನು ಪರಾಮುಖ ರಾಮಕುಮಾರ. ಈಗ ತಾನು ಮಗನೇ ಎಂದು ಕರೆದು ಆ ಪಾಂಡವರನ್ನು ಉಳಿಸಿಕೊಳ್ಳುವುದು ಕೇಳಿದೆಯಲ್ಲ ತಾನು. ಆ ಪಾಂಡವರನ್ನು ಕಂಡರೆ ನಿನಗೆ ಇಷ್ಟೊಂದು ಮಮಕಾರ. ನಾನು ನಿನ್ನ ಮಗನಲ್ಲವೇ ತಾಯಿ, ನಾನು ನಿನ್ನ ಮಗನಲ್ಲವೇ ಅಮ್ಮ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಧೂಳಿ ಬಿಟ್ಟಿದ್ದಾಗ ಬಹು ಮಂಗಳೆಯಿಂದ ಸಾಕಿ ಸಲಹೆ ಅಜ್ಞ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ ತಾಯಿ. ತನ್ನ ಪ್ರಾಣದಂತೆ ಹೃದಯದ ಸ್ವಕನಂತೆ ನನ್ನನ್ನೇ ನಂಬಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನನ್ನ ಸ್ವಾಮಿ ಗೌರವೇಶ್ವರನನ್ನು ಸರ್ವತಃ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರಾಮುಖನಾಗಲಾರನಪ್ಪ, ಆದರೆ ನಾನು ಯುದ್ಧದಲ್ಲಿ ಆನಂದ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ಹೃದಯ ಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು. ಅಂತಹ ಪಾಪಿಯಲ್ಲ ಈ ಕೈಯನ್ನು ಕೇಳುತ್ತಾರೆ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಕಣ್ಣೆತ್ತಿ ನೋಡುವುದಿಲ್ಲ. ರುದ್ರಾಕ್ಷಿ ಸಂಭೂತ ಸಾವಿರಾರು ಹಾನಿಯ ಬಲವುಳ್ಳ ಭೀಮಸೇನ ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದನು. ಅವನ ಮೇಲೆ ಕೈ ಮಾಡುವುದಿಲ್ಲ. ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ಎಂದಿಗೂ ಕೇಳನ್ನು ಬಯಸುವುದಿಲ್ಲ ತಾಯಿ. ಪಾರ್ಥ
ಸ್ವಾಮಿ ಕೌರವೇಶ್ವರನ್ನು ನೋಡಿ ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಕಡೆಯದಾಗಿ ಈ ನನ್ನ ತಾಯಿಯ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಎಂತ ತಾಯಿಯ ಮಾತನ್ನು ನಡೆಸಿಕೊಡುವ ಕಡು ಪಾಪಿ ಎಂದು ಭಾವಿಸಿದೆಯಾಗಿ ಈ ಕಣ್ಣನ್ನು ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಕರುಣಿನ ಬಾಧೆಯನ್ನ ಅದೇನು ಕೇಳ್ತಾಳೆ? ಆಯುಷ್ಯದವರು ಎಲ್ಲಿಯಾದರೂ ಮಾಡ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ, ನಾನು ಮಾತ್ರ ದೊಡ್ಡ ಬಾಣವನ್ನು ಪುನಃ ಸುಯೋಧನ, ಈಗಿಂದೀಗ ಕೆಟ್ಟೆಯಲ್ಲ ಮುರುಳೆ. ಎಂತ ಮಾತನ್ನು ಕೇಳಿದ ತಾಯಿ, ಅಮ್ಮ ಎಂತಹ ಮಾತನ್ನು.
ಅವನಂದ ಕಾಲ ನಿತ್ಯ ಸುಯೋಧನ ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಗೌರವೇಶ್ವರನ್ನು ಅಮ್ಮ, ಇಂದ್ರನ ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿ ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನೇ ಮುರಿದು ಹೀಗಿರುವಾಗ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನಲ್ಲಿರುವ ಸ್ಥೈರ್ಯವನ್ನೇ ನಾಶ ಮಾಡಿ ಹೀಗಿರುವಾಗ ನನ್ನ ಎತ್ತ ತಾಯಿಯಾದ ನೀನು ಬಂದು ದೊಡ್ಡ ಮಾಡವನ್ನು ಪುನಃ ತೊಡಬೇಡ ಮಗನೇ ಎಂದು ವಾಗ್ದಾನ ಮಾಡು. ಅಭಿಮನ್ಯ ಇಲ್ವಾ? ದೈವ, ಅಭಿಮನ್ಯ ಇಲ್ವಾ? ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವೆ. ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ಉಳಿದಿದ್ದು ದೈವ ಇತ್ತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲು ಹೋಗಿ ಮಾತಾಡ. ಅಮ್ಮ ಜನನಿ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ನಿಮ್ಮಂಡಿ ಪೇನ್ ಕಾತೋಣ. ಎಂತ ತಾಯಿಯ ದರ್ಶನವೂ ಇಂದಾಯಿತು. ಅಮ್ಮ, ಬಹುಶಃ ಕೊನೆಯ ದರ್ಶನವೂ ಇದೆ. ಅಮ್ಮ, ಈ ಮಹಾಭಾರತ ಯುದ್ಧ ಮುಗಿಯೋ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ತಿಳಿಸಬೇಡ ತಾಯಿ. ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ, ಹೌದು ತಾಯಿ, ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡುವೆಯಾ? ಸಂಕಟ ನಾಶಗಳಿಂದಲೇ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶ. ಯುಗದಿಗ
ರಾಧೆ, ನಾನು ಕೌಂತೆಯನಲ್ಲ, ರಾಧೆಯ ರಾಧಾ ತನಯ, ರಾಧಾ ತನಯ. ಹೇಗಿದೆ ನಿನ್ನ ಮಹಿಮೆಯನ್ನರಿತವರಾರು ಪ್ರಭು, ನಿನ್ನ ಲೀಲೆಯನ್ನು ತಿಳಿದವರಾರು ಪ್ರಭು. ನಿನ್ನ ಮಹಿಮೆ ಅಗಣಿತ, ಅಗಣ್ಯ. ಈ ಗಾಂಧಾರಿ ಗಲಾಟದಲ್ಲಿ ಇನ್ನೂ ಏನೇನು ಇದೇನು ಈಗಿನ ಮಾತೆಯು ಕುಪಿತವಾಗಿರುವುದು. ಇಂತಹ ಸಮಯದಲ್ಲಿ ನಾನು ಯುದ್ಧಕ್ಕೆ ಆಶೀರ್ವಾದವನ್ನು ಕೇಳಿದರೆ ಆಶೀರ್ವದಿಸುವಳು ಅಥವಾ ಶಪಿಸುವಳು? ಇರಲಿ, ಆಶೀರ್ವಾದವನ್ನು ಬೇಡುವುದು ಮಗನಾದ ನನ್ನ ಧರ್ಮ, ಆಶೀರ್ವದಿಸುವುದು ಬಿಡುವುದು ತಾಯಿಯ ಧರ್ಮ. ಅಮ್ಮ ಅಮ್ಮ
ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯಲೇ ಅಮ್ಮ? ತಿಳಿದಿರುವೆನು. ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನ ಫಲವಾಗಿ ಎಂದು ಆ ಪಾಂಡವರನ್ನು ಹೆದರಿಸಲು ಕೂಡಿದ ಆಟವೆಂದು ಭಾವಿಸಿದ್ದೇನೆ. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಯೋಧವು ಕ್ಷತ್ರಿಯನ ಧರ್ಮ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಳೆದ ಕಗೆದ ಕಾಲ ಕೂಟವದು. ಅಭಿಮನ್ಯ ಬರಬೇಕು, ಇದು ಹೊಡೆದಾಟ ನಡಿಬೇಕು. ಪಾಂಡವರಿಗೆ ಸಂಧಿಗೆ ಸಮ್ಮತಿಸು. ನಾವು 8 ಗಂಟೆ ಆದರೂ ಮಾಡಿಸ್ತೀವಿ ಅಂತ ಕೊಟ್ಟವ್ರೆ. ಕಾರ್ಡ್ ಇನ್ನೊಂದು 21 ನಿಮಿಷ ಇದೆ. 4ನೇ ಕಾರ್ಡು. ಆಹ್ವಾನ ಕೊಡಬೇಡ. ಅಮ್ಮ, ಬಾಯಿಲಿ ಈ ಅಮೋಘ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. ರಾಮುಂಡ್ಲು 3 ಜನ ವೀರಪುತ್ರರನ್ನು ಎತ್ತ ವೀರಮಾತೆ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾರಣವಾಗುವುದೇ? ಯುದ್ಧವು ಕ್ಷೇತ್ರ ಧರ್ಮ. ನಿಮಗೆಲ್ಲಿರೋದು ಆರ್ಡ್ರು? ನಾನು ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾರೆ. ರಹಸ್ಯವನ್ನು ನೀನು ತಿಳಿದಿಲ್ಲ ಕುಮಾರ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಅಲ್ಲ, ಇಷ್ಟು ಬೇಗ ಮುಗಿಸ್ತು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭದ ನಮ್ದು ಜೀವನದ 9 ಗಂಟೆ ಸ್ಟಾರ್ಟ್ ಆಯ್ತಲ್ಲ. ನೀನು ಲೋಭಗ್ರಸ್ತನಾಗಿ 9 ಗಂಟೆ ಸ್ಟಾರ್ಟ್ ನಾನಾ ಮಾಡ್ಬಿಟ್ರೆ ರೀತಿಯಾಗಿ ಹಿಂಸಿಸಿದೆ. ಏನು ಲೋಭದಿಂದ ರಾಜ್ಯವನ್ನು ಅಪಹರಿಸಿದೆ. ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ನಡೀತು. ಸಮಕ್ಷಮ ಬ್ಯಾಕ್ ಟು ಬ್ಯಾಕ್ ಒಂದು ಸೆಕೆಂಡು ರಿಪ್ಲೈ ಇಲ್ಲ, ಏನೂ ಇಲ್ಲ. ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ಭಯಂಕರ ನಡೀತಾ ಇತ್ತು. ಧೂರ್ತನು, ನೀಚ ಆಶೆ. ಚೆನ್ನಾಗಿ ಆಡಿದ್ರು. ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ಅದೇ ಇವ್ರದ್ದು ಆಡಿದ್ರಲ್ಲ, ಶ್ರೀಗಂಗೆ ಬೆಟ್ಟದ ಕೆಳಗಡೆ ಸೇಮ್. ಇದು LED ವಾಲ್ ಇಲ್ಲ, ಏನು ಗಲಾಟೆ ಅಲ್ಲೇ ಎಲ್ಲ ಸೌಂಡ್ ಬರ್ತದೆ. ಹೆಣ್ಮಕ್ಳು ಗಲಾಟೆ ಮಾಡ್ತಾರೆ. ಇವತ್ತು ನಿಮ್ಮ ನಾಟಕ ಆಯ್ತವ. ಯಾರು ಯಾರು ಮಾಡ್ತವ್ರೆ? ಹೌದಾ?
ಛೇ ಛೇ! ನನ್ನ ಅಂತ ಪಡೆದ ಒಬ್ಬ ಸಾಮಾನ್ಯ ಚೇಟಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಮಲ್ಲಯ್ಯ? ಏನು ಮಾಡುತ್ತಿದ್ದೆ? ಬಲಬಂಧವನ್ನು ನಿರಾಕರಿಸಿ ಸಾಮಾನ್ಯ ಪೃಥ್ವಿಯೇ ನನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರು ರಕ್ಷಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡುವುದೇನು? ನಿಸ್ಸಹಾಯಕನಾದ ಏಳಿಯು ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ ಆ ಪಾಂಡವರಲ್ಲಿ ನಾನಾಗ ಅಷ್ಟೊಂದು ದ್ವೇಷ. ಅವರು ಭಾರತ ವಂಶದ ಕಾಂತಿ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತೋದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಹರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಏಕೆಂದರೆ ನನ್ನ ಕಂಠದಿಂದ ಹೊರಬರುವ ಆಶೀರ್ವಾದದ ಸ್ವರವು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ಹೋಗ ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನೀನಿಲ್ಲಿಂದ ಹೊರಟು ಹೋಗು. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪ ನನ್ನ ಗೋಡೆಯ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ ಆ ನನ್ನ ಕಡುವರಿಗಳಾದ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ತೀರುತ್ತೇನೆ. ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಣೆಯಾಗಿ ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ, ನಿಲ್ಲಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ಅಮ್ಮ, ನಿನ್ನ ಪಾಲಿಗೆ ನಾನು ಮಾನವ, ಆ ಪಾಂಡವರ ಪಾಲಿಗೆ ಮಹಾ ದುರ್ದಾನವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡಿರುವನು. ಆದರೂ ನಾನು ಇವನನ್ನು ತ್ಯಜಿಸಲಾರೆ. ಆಶೀರ್ವದಿಸಿ ಕಳಿಸಿಕೊಡಬೇಕಾದದ್ದು ತಾನೆಯಾದ ನನ್ನ ಕರ್ತವ್ಯ. ಕುಮಾರ, ಸುಯೋಧನ, ಹೀಗೆ ಬಾಕಂದ ಎದರಿನಲ್ಲಿ ಮಣಕಾಲೂರಿ ಕುಳಿತುಕೋ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗ ದುರ್ಯೋಧನ, ರಣರಂಗದಿ ಅಪ್ರತಿಮ ಪೌರುಷದಿ ಹೋರಾಡ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯತೋ ಧರ್ಮಸ್ತೋ ಜಯಃ, ಯತೋ ಧರ್ಮಸ್ತೋ ಜಯಃ, ಯತೋ ಧರ್ಮ ತಥೋ ಜಯಃ. ಯಥೋ ಧರ್ಮಸ್ತಥೋ
ಸಹೋದರ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಗಳೆಲ್ಲವೂ ಭಂಗವಾಯಿತು ಸಹೋದರ, ಭಂಗವಾಯಿತು. ಅಗ್ರಜ ಸಹೋದರ, ವ್ಯೂಹದ ಮಹಾಕಾರದಲ್ಲಿ ಸ್ವತಃ ದ್ರೋಣನೇ ಧನುಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಸಹ ಪ್ರಯತ್ನಿಸಿ ಹತಾಶನಾಗಿ ಹಿಂದಿರುಗಿದ್ದೇನೆ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅವನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಾಸ್ ಭಾಗದಲ್ಲಿ ಸಂಸತ್ತರೊಡನೆ ಮಾತಾಡುತ್ತಿರುವರು. ಅವರ ಬೇಗನೆ ಇದ್ದಿರುವ ಸಂಭವವಿಲ್ಲ ಅಗ್ರಜ. ಈಗಿದರ ಉಪಾಯವೇನು ಸಹೋದರ? ಜಾಗ್ರತೆ ಆಗಿದ್ದಕ್ಕಂತೂ ಉಪಾಯವನ್ನು ಸಂಚಿಸಲೇಬೇಕು. ಇಲ್ಲವಾದರೆ ಅಗ್ರಜ ಪರಾಜಯ ಖಂಡಿತ. ನಿನ್ನ ಕೈಯಲ್ಲಿ ಗದೆ ಇರುವಾಗ, ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವಿಲ್ಲ. ಇಷ್ಟಕ್ಕೂ ನಮಗೆ ಬಂದೊದಗಿರುವ ಅಂತ ಆಪತ್ತಾದರೂ ಎಂತದ್ದು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಚಿತರಾದ ಕೌರವರ ಯೋಧರ ಪರಂಪರೆಗಳಿಂದ, ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಕುಮಾರ, ಹತವಾಗುತ್ತಿರುವುದು. ಇಷ್ಟಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪುಟ. ಬಂದ ಚಕ್ರವ್ಯೂಹವನ್ನು ನಾನು ಬೆಳೆಸುವೆ. ಅದಕ್ಕೆ ಅನುಮತಿ ಕೋರದಂತೆ ನಾನು ನಿನಗೆ ಬಂದದ್ದು. ಬಾಪು ಅಭಿಮಾನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನನ್ನಲ್ಲ. ಈ ಕೆಲಸವು ನಿನ್ನಿಂದ ಆಗದವು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಅಸಾಧ್ಯವಾದ ಕಾರ್ಯಕ್ಕೆ ನೇಮಿಸುವುದು, ಲೋಕಾಭಿಮತವೆಲ್ಲಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿನ್ನ ಮುಂದಿರುವ ಪಾತನಂದ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ವಾಲೆಯು ಚಿಕ್ಕದಲ್ಲ. ಶಸ್ತ್ರ ತೇಜದ ಚಿರ ಪ್ರಕಾಶದಿಂದ ಸಜ್ವಲಮಾನವಾಗಿ ಪ್ರಕಾಶಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಆನಂದದಿಂದ ತಲೆದೂಗಲಿ. ವೀರಪ್ರಸ್ಥವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವತಾರವು ದೊರೆತಾಗ ಧೈರ್ಯದಿಂದ ಹೋರಾಡುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಕೈಗಡಗದಿಂದ ಅಡುಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ಚಕ್ರ
ಬೋಧಿಸುವ ಪದ್ಧತಿಯನ್ನು ನಾನು ಇದ್ದಾಗಲೇ ತಿಳಿದಿರುವೆನು. ಅದರ ಉಪಯೋಗಕ್ಕೆ ಈಗ ಅವಕಾಶ ದೊರೆತಿದೆ. ವ್ಯರ್ಥ ಮಾಡಬೇಡ ತಂದೆ, ಅನುಮತಿ ಕೊಡು. ಆಗ ನೀನೇ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನೀನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಸೇಚನವಾಗದಿರಲಿ. ನಾವು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಭಿಮನ್ಯು ವಿವಾಹವನ್ನು ಭೇದಿಸಿದೊಡನೆ ಭಿನ್ನವಾಗಿ ಮಾಡಿಬಿಡುತ್ತೇವೆ. ಅನಿಶ್ಚಿತವಾಗಿ ಒದಗಿ ಬಂದಿರುವ ಈ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನಿನ್ನಿಚ್ಛಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತೇನೆ. ಭೀಮಸೇನ, ಅಗ್ರಜ, ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಇದನ್ನು ಬಿಟ್ಟುಕೊಳ್ಳಾಗದು. ಆಗಬಹುದು. ಹೋಗಿ ಬಾ ಕುಮಾರ. ದ್ರೋಣನ ಚಕ್ರವ್ಯೂಹವು ನಿನಗೆ ಪುಷ್ಪವ್ಯೂಹವಾಗಲಿ, ಜಯಶೀಲೆಯಾಗಿ ನಿನಗೆ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆಲ್ಲಿರುವುದು. ನಡೆ ಕುಮಾರ.